ನಮಸ್ಕಾರ, ನಾನು ನಿಮ್ಮ ಅಣ್ಣ ಕಾರಣ 2.0. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ವೇ ಪ್ರೋಟೀನ್ ಬಂದಿದೆ, ಮತ್ತು ಸಪ್ಲಿಮೆಂಟ್ಸ್ ಲಿಸ್ಟ್ಗಳು ಬಂದಿದ್ದಾವೆ. ಯಾವ್ಯಾವ ಹೆಂಗೆ ಬಂದಿದ್ದಾವೆ ನೋಡೋಣ. ಬನ್ನಿ ಓಪನ್ ಮಾಡೋಣ. ಯಪ್ಪ, ಇದನ್ನು ತಗೊಂಬರೋಕ್ಕೆ 3 ಕಿಲೋಮೀಟ್ರು ನಟರಾಜ ಸರ್ವಿಸ್ ಮಾಡಿದ್ದಾಯಿತು. ಏನು ಮಾಡೋದಪ್ಪ, 200 ರೂಪಾಯಿ ಉಳಿಸಿದ್ರೆ ಅಟ್ಲೀಸ್ಟ್ ಏನಕ್ಕಾದರೂ ಬರುತ್ತೇನೋ ಅಂತ ಅಂದ್ಬಿಟ್ಟು ಮಾಡಿದ್ದು. ಒಲ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಕಷ್ಟ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಇದು, ಹೆಂಗೆ ಗುರು? ಕಷ್ಟ. ಕುಯ್ತಾ ಇದ್ದೀನಿ ನೋಡಿ. ನೀವು ಓಪನ್ ಆಯಿತು ಇಂಥ ಓಪನ್ ಮಾಡ್ತಾಯಿದ್ದೀನಿ. ಕಷ್ಟ ಕಣ್ರಿ ನನ್ನ ಮಗಂತ ಇದೆಲ್ಲ. ಈ ಸತಿ ಸ್ವಲ್ಪ ವೇ ಪ್ರೋಟೀನ್ ಕಡಿಮೆ ಬಜೆಟಿಂದ ತರಿಸಿದ್ದೀನಿ, ಯಾಕೆಂದರೆ ಸ್ವಲ್ಪ ದುಡ್ಡು ನೋಡ್ಕೊಂಡು ಖರ್ಚು ಮಾಡಬೇಕು. ಯಾವಾಗಲೂ ವೆನಿಲಾ ವೇ ಫ್ಲೇವರ್ ಮ್ಯಾಕ್ಸ್ ತರಿಸ್ತಾ ಇದ್ದೆ, ಆದರೆ ಈ ಸತಿ ದುಡ್ಡು ಕಡಿಮೆ ಇತ್ತು, ಅದಕ್ಕೆ ನೋಡಿ ಅಂತ ಬನ್ನಿ ಯಾವ ಥರದ್ದು ಅಂತ ನೋಡ್ತಾ ಇದ್ದೀರಲ್ಲ. ಸಿಗ್ತಾ ನೋಡಿ ಫ್ಯೂಲ್ 1 ವೇ ಮ್ಯಾಕ್ಸ್, ಇಂಪ್ಯಾಕ್ಟ್ ವೇ. ಅದು ಯಾವಾಗಲೂ ಬೈಕ್ ಅದೇ ಬರುತ್ತೆ, ಅದಕ್ಕೋಸ್ಕರ ಇದು ಒಂದು ಹೊತ್ತಾಗೆ. ಇದು ಒಂದು 1 kg ಇಂಪ್ಯಾಕ್ಟ್ ವೇ ಪ್ರೋಟೀನ್, ಮತ್ತು ಇದ್ರ ಜೊತೆ ಇದ್ರ ಒಳಗಡೆ ಬಂದು ಪ್ರೀ ವರ್ಕೌಟ್ದು ಇದಿದೆ, ಡೆಡ್ಲಿ ಫ್ರೂಟಿ ಪಂಚ್. ಎಲ್ಲ ಬ್ಲ್ಯಾಕ್ ಬ್ಲ್ಯಾಕು. ಇದು ಇನ್ನೂ ಒಂದಿದೆ, 2 ತರಿಸಿದ್ದೀನಿ. ನನಗೆ ಸಾಕಾಗಲ್ಲ, ಅದಕ್ಕೆ 2 ತರಿಸಿದ್ದೀನಿ. ಮತ್ತು ಇನ್ನೊಂದು ಒಳಗಡೆ ಏನಿದೆ, ಕ್ರೇಟೀನ್. ಓಕೆನಾ? ಇಷ್ಟಿದೆ ಇವಾಗ. ಮತ್ತು ಒಳಗಡೆ ನೋಡಿ ಖಾಲಿ ಡಬ್ಬ. ಸ್ಲಿಪ್ಪು ಎಷ್ಟು ಅಮೌಂಟು ಅಂತ ನೋಡಿ ಝೂಮ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. 3877 ರೂಪಾಯಿ ಇಷ್ಟಕ್ಕೆ. ಹೆಂಗಿದೆ ವೇ ಪ್ರೋಟೀನ್ ಇಂಪ್ಯಾಕ್ಟ್ ಪರ್ ಬಿಲ್ಡ್ ಫಾರ್ ಪರ್ಫಾರ್ಮೆನ್ಸ್? ಅಂದರೆ ಸ್ವಲ್ಪ ನೀವು ಕಡಿಮೆ ಬಜೆಟಲ್ಲಿ ಬೇಕು ಅಂತ ಅಂದರೆ ಈ ಥರ ಕಡಿಮೆ ಬಜೆಟಲ್ಲಿ ತೊಗೊಬೋದು. ನಾನು ಮುಂಚೆ ಫ್ಯೂಲ್ ವೇ ಮ್ಯಾಕ್ಸ್ ತೊಗೊತಾ ಇದ್ದೆ, ಆದರೆ ಇವಾಗ ಸ್ವಲ್ಪ ಬಜೆಟ್ ಕಡಿಮೆ ಅಲ್ವಾ, ಅದು 2300 ರೂಪಾಯಿ. ಇದು ಬಂದು ನಮಗೆ 1300 ರೂಪಾಯಿ ಬೀಳುತ್ತೆ ನೋಡಿ. 2099 ರೂಪಾಯಿ ಇದೆ. ಇದು ಬಂದು ನಿಮಗೆ ಎನರ್ಜಿ, ಕ್ಯಾಲ್ಸಿಯಸ್ಸು ಎಲ್ಲ ಎಷ್ಟಿದೆ, ಪ್ರೋಟೀನು, ಕಾರ್ಬೋಹೈಡ್ರೇಟು, ನ್ಯೂಟ್ರಲ್ ಸರ್ವಿಸ್. ಇದರಲ್ಲಿ ಸರ್ವಿಸಿಂಗ್ ಸೈಜ್ ಬಂದು 1 ಸ್ಕೂಪು 45 ಗ್ರಾಮು, ಸರ್ವಿಸಿಂಗ್ ಪರ್ ಕಂಟೈನರ್ 22. ಅದರಲ್ಲಿ 27 ಬರೋದು, ಇದರಲ್ಲಿ 22 ಬರುತ್ತೆ. ಹೆಂಗಿದೆ ವೇ ಪ್ರೋಟೀನ್ ಮ್ಯಾಕ್ಸು? ಅದ್ರ ಜೊತೆ ಇದು ಚೆನ್ನಾಗಿದೆ ಅಲ್ಲ. ಇದೊಂದು ತರೋಕ್ಕೆ 3 ಕಿಲೋಮೀಟ್ರ್ ನಟರಾಜ ಸರ್ವಿಸ್. ಇಲ್ಲ ಅಂದಿದ್ರೆ 200 ರೂಪಾಯಿ ಆಟೋ ಚಾರ್ಜ್ ಆಗಿರೋದು ಅಲ್ಲ. ಸರಿ, ಮತ್ತೆ ಸಿಗೋಣ ಬೇರೆ ವಿಡಿಯೋದಲ್ಲಿ. ಫ್ಯೂಲ್ 1 ನಾವು ತೊಗೊಂಡಿರೋ ಬ್ರ್ಯಾಂಡು ನೋಡ್ಕೊಂಬಿಡಿ. ಓಕೆ. ಜೈ ವೀರ ಬಜರಂಗಬಲಿ, ಅನ್ನಪೂರ್ಣೇಶ್ವರಿ ಮಾತಾ ಕಾಪಾಡೋಣ, ಎಲ್ಲರನ್ನೂ ಕಾಪಾಡೋಣ.